टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ರೈತರನ್ನು ಉಳಿಸ್ಕೊಳ್ಳಿ, ನಿಮ್ಮ ಭ್ರಷ್ಟಾಚಾರದ ಮನೆ ಹಾಳು ಬಿದ್ದೋಲಿತ್ತಲಾಗಿ ಎಷ್ಟಾರು ತಿನ್ಕೊಳ್ಳಿ. ಯಾವ ಇಲಾಖೆಗೆ ಹೋದರೂ ದುಡ್ಡಿಲ್ಲದಲ್ಲಿ ಎಲ್ಲಿ ಕೆಲಸ ಆಯ್ತವೆ? ಹಾಸನದಲ್ಲಿ ಹಾಸನ ಇದೇ ಲ್ಯಾಂಡ್ ಮಾಫಿಯಾ ಆಗೋಯ್ತೆ. ನಮ್ಮೂರು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿತ್ತು ಹಾಸ್ಪಿಟ್ಲು, ಇವತ್ತು ಬಾಗಿಲು ಮುಚ್ಚೈತೆ. ನಾನು ನಾಡಿದ್ದು ಕೇಳ್ತೀನಿ, ಸೆಕ್ರೆಟರಿನೇ ಕೇಳ್ತೀನಿ, ನಾನು ಜಿಲ್ಲೆಯ ಇವರಿಗೆ ಒಂದು PSCಗೆ ಎಷ್ಟು ಮಾತ್ರೆ ಕೊಡ್ತೀರಿ, ಎಷ್ಟು ಲಕ್ಷ ರೂಪಾಯಿ ದುಡ್ಡು, ಸಮುದಾಯ ಆಸ್ಪತ್ರೆಗೆ ಎಷ್ಟು ಮಾತ್ರೆ ಕೊಡ್ತೀರಿ, ಒಂದು ಸಾರ್ವಜನಿಕ ಬಿಡುಗಡೆ ಮಾಡಿ. ಎಷ್ಟು ಬಂದೈತೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಜಿಲ್ಲೆಯಲ್ಲಿ ಹೇಳಿ. ಹಾಸ್ಪಿಟ್ಲುಗಳಲ್ಲಿ ಹೋದರೆ ಇವತ್ತು ಏನೈತೆ, ಡಾಕ್ಟ್ರುಗಳು ಮೊನ್ನೆ ಒಂದು ಇದೈತೆ ಹೆರಿಗೆಯಾಗಿ ಎಲ್ಲ ಆಗೋಯ್ತೆ. ಅಲ್ಲ, ಇದು ಮಕ್ಕಳು ಹುಷಾರು, ಅಲ್ಲಿಂದ ಡಿಸ್ಚಾರ್ಜ್ ಮಾಡೋಕ್ಕೆ ಇನ್ನೊಂದು ಕತೆ ಹೇಳಿದರೆ 8 ಲಕ್ಷ ರೂಪಾಯಿ ಬೇರೆ ನಮ್ಮ ಕೈಲಿ ಆಗಲ್ಲ ಅಂತ ಕಳಿಸಿದ್ರು. ಎಂಥದ್ದು ಇದ್ರ ಹಾಸ್ಪಿಟ್ಲ್ ಐತಲ್ಲ, DC ಬ್ಯಾಂಕ್ ಎದುರುಗಡೆ ಅಂತ ಹಾಸ್ಪಿಟ್ಲದು 8 ಲಕ್ಷ ಬಿಲ್ ಹಾಕ್ಯವ್ರೆ. ಯಾಕೆ ಬೇಕ್ರಿ? 1,000 ಕೋಟಿ ದುಡ್ಡು ಖರ್ಚು ಮಾಡಿ ಹಾಸ್ಪಿಟ್ಲು ತಂದು ಯಾಕಪ್ಪ ಬೇಕು? ಓನತ್ಲ ಇನ್ನೂ ಕೆಲಸ ಮಾಡಿಬಿಡಿ, ಸರ್ಕಾರ ನಿಮ್ಮನ್ನು ನಡೆಸೋಕ್ಕಾಗಲ್ಲ ಅಂದ್ಬಿಟ್ರೆ ಅವ್ರಿಗತ್ಲ ಕೊಟ್ಬಿಡಿ ಪ್ರೈವೇಟ್ನರಿಗೆ, ಅದು ಒಂದು ಮಾರಾಟ ಮಾಡಿ. ಈಗ TC ಸಿಕ್ಕಲ್ಲ, TC ತಗೋಬೇಕಾದ್ರೆ 5,000 ರೂಪಾಯಿ ಕೊಡ್ಬೇಕು ನಾವು. ನಾನು 5,000 ರೂಪಾಯಿ ಒಂದು TC ಹಾಕ್ಕೊಡಿವೆ. ಈಗ TCಯ 3.5 ಲಕ್ಷ ಬೀಳುತ್ತೆ. ನಾನೊಂದು ಬಿಡುಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿಲ್ಲ ಉದಯ್. ನಾನು 4 ವರ್ಷದಲ್ಲಿ ಒಂದು ಬಿಡುಗಾಸ್ 500 ಕೋಟಿ FD ಇಟ್ಟು ಬಂದಿದ್ದೆ ಬೆಂಗಳೂರಲ್ಲಿ. ಇವತ್ತು ಈ ವಿಷಯನ ಮುಟ್ಟಿಸ್ಬೇಕು ಅಂತ, ಸರ್ಕಾರದ ಗಮನಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು 4 ಜನ MLAಗಳು ಕೂತು ಹೇಳಿದ್ದೀವಿ. ಲ್ಯಾಂಡ್ ಅಕ್ವಿಷನ್ನು 30 ವರ್ಷ ಐತೆ, 20 ವರ್ಷ ಐತೆ ಜಮೀನು ಕಳ್ಕೊಂಡು. ಇವತ್ತವರೆಗೆ ಅವ್ರಿಗೆ ಪರಿಹಾರ ಕೊಡೋಕ್ಕೇನು? ಅದ್ರ ಬದಲು ಇವ್ರು ಕೆಲವು ಇದನ್ನು ಒಂದು ಸಾರಿ ಪರಿಹಾರ ತಗೊಂಡವ್ರೆ, ಮತ್ತು 20 ವರ್ಷ ಆದಮೇಲೆ ಇನ್ನೊಂದು ಸಾರಿ ಪರಿಹಾರಕ್ಕೆ ಅರ್ಜಿ ಹಾಕ್ಕೊಂಡವ್ರೆ ಕೋರ್ಟ್ಗೆ ಹೋಗ್ಯವ್ರು. ಲ್ಯಾಂಡ್ ಅಕ್ವಿಷನ್ನಲ್ಲಿ ನಾನು ಹೇಳೋದಲ್ಲ, ಜಿಲ್ಲಾಧಿಕಾರಿಗಳೇ ಹೇಳ್ತಾ ಇರೋದನ್ನ ಇನ್ನೊಂದು 4 ದಿನ ಬಿಟ್ಟು ಹೇಳ್ತೀನಿ ನಾನು. ಇವತ್ತು ರೈತರಿಗೆ ಕಾಪಾಡಿ. ನಿಮ್ಮ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ಅದೇನು ನಾವೇನು ಹೇಳಬೇಕಾಗಿಲ್ಲ. ಸರ್ಕಾರದ ಗಮನಕ್ಕೆ ಜಿಲ್ಲೆ ಎಲ್ಲ ನಮ್ಮ ಶಾಸಕರು, ನಮ್ಮ ಪಕ್ಷದ ಎಲ್ಲ ಹೇಳಿ ಜಿಲ್ಲಾಧಿಕಾರಿಗಳ ಮುಖೇನ ಕಳಿಸಿದ್ವಿ. ಇನ್ನು ತೋಟಗಾರಿಕೆ ಬೆಳೆ ಇರ್ಬೋದು, ಜೋಳ ಇರ್ಬೋದು, ಆರ್ಟಿಕಲ್ಚರ್ದು ಇರ್ಬೋದು, ಕಾಫಿ ಬೆಳೆಗಾರರು ಇರ್ಬೋದು, ತೆಂಗು ಬೆಳೆಗಾರರು ಇರ್ಬೋದು, ಇವೆಲ್ಲ ಒಂದು ಟೀಮ್ ತರಿಸಿ ಕಳಿಸ್ರಿ ಮುಖ್ಯಮಂತ್ರಿಗಳು ಸಾಹೇಬ್ರೆ, ನಮಸ್ಕಾರ ಮಾಡ್ತೀವಿ. ಮಾಡಿ ಏನಾಗಿದೆ, ಇಷ್ಟೊತ್ತಿ ಮಾಡಬಾರ್ದಾಯ್ತಾ? ಇವ್ರು ಏನೈತೆ, ಬೆಳಗ್ಗೆ TV ನೋಡಿದರೆ ಇಂಥ ಪರಿಸ್ಥಿತಿನಲ್ಲಿ ಅಲಂಕಾರ, ಅಲ್ಲಿ KRS ಅಲಂಕಾರಕ್ಕೆ ಎಷ್ಟು ಖರ್ಚು ಮಾಡ್ಯಾರೋ ಗೊತ್ತಿಲ್ಲ. ಅಲ್ಲ, ಅದ್ಯಾವುದೋ 90 ನಮಗೆ ಗೊತ್ತಿಲ್ಲ. 90 ಅಂದರೆ 2 ಅದು ಉದಯಕ್ಕೆ ಗೊತ್ತಿಲ್ಲ. ಅದು ನಿನಗೇನಾದ್ರು ಗೊತ್ತಪ್ಪ 90 ಅಂದರೆ? ಇಲ್ವಾ? ಬಿಡುವಂಗಾರೆ, ನಾವಿಲ್ಲಿ ಯಾರು 90 ತಗೊಳ್ಳೋರಿಲ್ಲ ಇಲ್ಲಿ. ನನಗೆ ಕೆಲವರು 90 ಅಂದರೆ ಏನು ಗೊತ್ತಿಲ್ಲಪ್ಪ. ಅದು 90, 60, 30 ಅಂತ ಏನೋ ಆಯ್ತು, ಅವೆಲ್ಲ ನಮಗೆ ಗೊತ್ತಿಲ್ಲ. ಯಾರು ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಗೊತ್ತಿಲ್ಲ. 90ಗೆ ಅದೇನೋ ಇಲ್ಲಿ 90 ಮನೆ ಹಾಳು ಬಿದ್ದೋಲ್ರಿ, ನಮ್ಮ ರೈತರು ಉಳಿಸ್ಕೊಳ್ರಿ. ಇವತ್ತು ನಾನು ಹೇಳೋದು, ದಯಮಾಡಿ ಕೂಡಲೇ ಇಲಾಖಾವಾರು ರಿವ್ಯೂ ಮಾಡಿ ಇದನ್ನು ಉಳಿಸ್ಕೊಡ್ಬೇಕು ಅಂತ ನಾನು ಇದು ಮನವಿ ಮಾಡ್ತೀನಿ. ಇವತ್ತು